ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜು ಕಿಚನ್ ಆ್ಯಂಡ್ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ರಾಘವೇಂದ್ರ ಸ್ವಾಮಿಗಳ 7 ವಾರಗಳ ವ್ರತ ಹೇಗೆ ಮಾಡೋದು, ತಮ್ಮ ಇಷ್ಟ ಕಷ್ಟಗಳನ್ನೆಲ್ಲ ನೆರವೇರಿಸ್ಕೊಳ್ಳೋದಕ್ಕೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಈ ವ್ಲಾಗಲ್ಲಿ ನಾನು ಪೂಜೆ ಮಾಡೋ ವಿಡಿಯೋನೂ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಟೈಮ್ ಇದ್ದರೆ ಪೂರ್ತಿ ವಿಡಿಯೋನ ನೋಡಿ. ನಾನು ರಾಯರಿಗೆ ಪೂಜೆ ಮಾಡೋದಕ್ಕಿಂತ ಮೊದಲು ಮನೆ ದೇವರನ್ನು ನೆನಪಿಸ್ಕೊಂಡು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಯಾಕಂತ ಅಂದರೆ ನಾವು ಯಾವುದೇ ಕೆಲಸ ಮಾಡಲಿ ಮತ್ತು ನಾವು ಬೇರೆ ಯಾವುದೇ ದೇವ್ರುಗಳನ್ನ ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ಮನೆ ದೇವರಿಗೆ ನಾವು ಫಸ್ಟು ಪೂಜೆನ ಸಲ್ಲಿಸಬೇಕು. ಅದಕ್ಕೋಸ್ಕರ ನಮ್ಮ ಮನೆ ದೇವರನ್ನು ನಾನು ನೆನೆಸ್ತಾ ಇಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ. ನಾನು ಪೂಜೆ ಮಾಡಿದಾಗ ಬೆಳಗಿನ ಜಾವ 5 ಗಂಟೆ ಆಗಿತ್ತು. ಯಾಕಂತ ಅಂದರೆ ಈ ಪೂಜೆನ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ರಾಯರ ಪೂಜೆ ಮಾಡೋದಕ್ಕೋಸ್ಕರ ಅಂತ ನಾನು ಸಪ್ರೇಟಾಗಿ ಅಂದರೆ ಬೇರೆ ಕಡೆ ರಾಯರ ಫೋಟೋನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಮನೇಲಿರುವಂಥ ಸೆಲ್ಫು ತುಂಬಾ ಚಿಕ್ಕದಿತ್ತು. ಅದಕ್ಕೆ ನಾನು ಇದನ್ನು ದೇವರ ಫೋಟೋನ ಸಪ್ರೇಟಾಗಿ ಇಡ್ತಾಯಿದ್ದೀನಿ. ನಾನಿಲ್ಲಿ ಫೋಟೋಗೆ ಪೂಜೆ ಮಾಡ್ತಾಯಿದ್ದೀನಿ. ಇನ್ ಕೇಸ್ ನಿಮ್ಮ ಮನೇಲಿ ವಿಗ್ರಹ ಇತ್ತು ಅಂದರೆ ವಿಗ್ರಹದಲ್ಲೂ ಕೂಡ ಪೂಜೆ ಮಾಡ್ಕೋಬೋದು. ಫೋಟೋ ಇಡೋದಕ್ಕೆ ಮುಂಚೆ ಒಂದು ಮಣೆನ ಇಟ್ಟು ಅದರ ಮೇಲೆ ಬಿಳಿ ವಸ್ತ್ರ ಅಥವಾ ಹಳದಿ ವಸ್ತ್ರನ ಇಟ್ಟು ಅದರ ಮೇಲೆ ನಾವು ಫೋಟೋನ ಇಡ್ತಾಯಿದ್ದೀನಿ. ರಾಯರ ಫೋಟೋಗಾಗಲಿ ಅಥವಾ ವಿಗ್ರಹಕ್ಕಾಗಲಿ ನಾವು ಅರಿಶಿನ ಕುಂಕುಮನ ಹಚ್ಚೋದಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ಅಂತ ನಾನಿಲ್ಲಿ ರಾಯರ ಫೋಟೋಗೆ ಗಂಧನ ಹಚ್ಚಿದ್ದೀನಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ ಎಲ್ಲರೂ ಹೇಳ್ತಾರೆ ಎಲ್ಲ ಥರದ ಹೂವು ಕೂಡ ಹಾಕ್ಬೋದು ಅಂತ. ಎಲ್ಲ ಥರದ ಹೂವು ಕೂಡ ರಾಯರಿಗೆ ಅರ್ಪಿಸೋದಿಲ್ಲ. ಶ್ರೇಷ್ಠವಾಗಿದ್ದು ಅಂತ ಅಂದರೆ ತುಳಸಿ ದಳಗಳು. ಇದನ್ನು ತುಂಬಾ ಇಂಪಾರ್ಟೆಂಟಾಗಿ ಒಂದೇ ಒಂದು ತುಳಸಿ ಎಲೆ ಇಟ್ಟರೂ ಕೂಡ ದೇವರಿಗೆ ಖುಷಿಯಾಗುತ್ತೆ, ಅಂದರೆ ರಾಯರಿಗೆ. ಅದ್ರ ಜೊತೆಗೆ ಹಳದಿ ಹೂವು ಆಗಿರ್ಬೋದು ಅಥವಾ ಮಲ್ಲಿಗೆ ಹೂವು, ಈ 3ರಲ್ಲಿ ಯಾವುದನ್ನಾದರೂ ಕೂಡ ದೇವರಿಗೆ ಅರ್ಪಿಸಬಹುದು. ಆದರೆ ತುಳಸಿನ ಇಟ್ಟರೆ ದೇವರಿಗೆ ತುಂಬಾ ಶ್ರೇಷ್ಠ ಅಂತ. ಅದಕ್ಕೋಸ್ಕರ ಸೇವಂತಿಗೆ ಹೂವು ಮತ್ತು ತುಳಸಿ ಹಾರನ ನಾನಿಲ್ಲಿ ದೇವರಿಗೆ ಹಾಕಿದ್ದೀನಿ. ರಾಯರ ಫೋಟೋಗೆ ಎಲ್ಲ ಅಲಂಕಾರ ಮಾಡ್ಕೊಂಡಿದ್ದ ನಂತರ ನಾವಿಲ್ಲಿ ಮೊದಲು ರಾಯರ ಪೂಜೆ ಮಾಡೋದಕ್ಕಿಂತ ಮುಂಚೆ ವಿಘ್ನ ನಿವಾರಕನ ಪೂಜೆ ಮಾಡಬೇಕು, ಅಂದರೆ ಗಣೇಶನ. ಯಾಕಂತ ಅಂದರೆ ನಾವು 7 ವಾರ ಏನು ವ್ರತನ ಮಾಡ್ತಾಯಿದ್ದೀವಿ ಆ ವ್ರತಕ್ಕೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು, ವಿಘ್ನಗಳಾಗಬಾರ್ದು ಅಂತ ವಿಘ್ನ ನಿವಾರಕನ ನೆನಪಿಸ್ಕೊಂಡು ನಾವಿಲ್ಲಿ ಪೂಜೆ ಮಾಡ್ಕೋಬೇಕು. ಈ ವ್ರತ ಮಾಡಿದ ದಿನ ನಾನ್ ವೆಜ್ ಎಲ್ಲನೂ ತಿನ್ನೋದಕ್ಕೆ ಹೋಗಬಾರ್ದು. ಬೇರೆ ದಿನ ಎಲ್ಲ ತಿನ್ಬೋದು, ಆದರೆ ಪೂಜೆ ಮಾಡಿದ ದಿನ ಮಾತ್ರ ತಿನ್ನಬಾರ್ದು. ನಮ್ಮ ಮನೇಲಿ ಗಣೇಶನ ವಿಗ್ರಹ ಇದ್ದಿದ್ದಕ್ಕೆ ನಾನು ಅದಕ್ಕೇ ಪೂಜೆ ಮಾಡ್ತಾಯಿದ್ದೀನಿ. ಇನ್ ಕೇಸ್ ಗಣೇಶನ ವಿಗ್ರಹ ಇಲ್ಲ ಅಂತ ಅಂದರೆ ನೀವು ಫೋಟೋಗೂ ಕೂಡ ಪೂಜೆ ಮಾಡ್ಕೋಬೋದು. ಇಲ್ಲಿ ಗಂಧದ ಕಡಿನ ಹಚ್ಚಿ ಪೂಜೆನ ಮಾಡ್ತಾಯಿದ್ದೀನಿ ಗಣೇಶನಿಗೆ, ಯಾವುದೇ ರೀತಿ ವಿಘ್ನಗಳಾಗಬಾರ್ದು ಅಂತ. ಗಣೇಶನಿಗೆ ಪೂಜೆ ಆಗಿದ ಮೇಲೆ ನಾನಿಲ್ಲಿ ತುಪ್ಪದ ದೀಪನ ಇಡ್ತಾಯಿದ್ದೀನಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಮುಂದೆ. ರಾಘವೇಂದ್ರ ಸ್ವಾಮಿಗಳಿಗೆ ತುಪ್ಪದ ದೀಪ ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಅಂತ ನಾನು ತುಪ್ಪದ ದೀಪನ ಹಚ್ತಾ ಇದ್ದೀನಿ. ಮಣ್ಣಿನ ದೀಪದಲ್ಲಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮಣ್ಣಿನ ದೀಪಗಳನ್ನೇ ಇಲ್ಲಿ ಬಳಸ್ತಾ ಇದ್ದೀನಿ. ದೇವರಿಗೆ ನೈವೇದ್ಯ ಎಲ್ಲ ಅರ್ಪಿಸೋದಕ್ಕೆ ಮುಂಚೆ ಮೊದಲು ನಾವು ದೀಪಗಳನ್ನ ಬೆಳಗಿಸ್ಬೇಕು. ದೀಪನ ಹಚ್ಚಿದ ನಂತರ ನಾವಿಲ್ಲಿ ಯಾಕೆ ಈ ವ್ರತನ ಮಾಡ್ತಾ ಇದ್ದೀವಿ, ನಮ್ಮ ಕಷ್ಟಗಳು ಏನಿದೆ, ನಮಗೇನು ವರ ಬೇಕು ಅಂತ ನಾವು ರಾಘವೇಂದ್ರ ಸ್ವಾಮಿಗಳ ಹತ್ರ ಬೇಡ್ಕೋಬೇಕು. ನಾವು ಯಾಕೆ ಈ ಸಂಕಲ್ಪ ಮಾಡ್ತಾ ಇದ್ದೀವಿ ಅಂತ ಎಲ್ಲನೂ ಕೂಡ ದೇವ್ರ ಹತ್ರ ಕೇಳಿಕೊಂಡು ರಾಯರಿಗೆ ನೈವೇದ್ಯನ ಅರ್ಪಿಸಬೇಕು. ಅದಕ್ಕೋಸ್ಕರ ಅಂತ ಒಂದು ಗ್ಲಾಸ್ ಹಾಲು ಮತ್ತು ಒಂದು ಗ್ಲಾಸ್ ನೀರನ್ನು ಇಡ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ನಿಮ್ಮ ಹತ್ರ ಟೈಮ್ ಇತ್ತು ಅಂತ ಅಂದರೆ ಯಾವುದಾದ್ರು ಸಿಹಿ ಪದಾರ್ಥನ ನೀವು ಪ್ರಸಾದ ಆಗಿ ಕೂಡ ಮಾಡಿ ಇಡ್ಬೋದು. ಇಲ್ಲ ಪ್ರಸಾದ ಮಾಡೋದಕ್ಕೆಲ್ಲ ಟೈಮ್ ಇಲ್ಲ ಅಂತ ಅಂದರೆ ದೇವರಿಗೆ ಹಣ್ಣನ್ನು ಕೂಡ ನೈವೇದ್ಯ ರೀತಿಯಲ್ಲಿ ಇಡ್ಬೋದು. ಎಲೆ, ಅಡಿಕೆ ಮತ್ತು ಬಾಳೆಹಣ್ಣು ಇದು 3 ಕೂಡ ಒಟ್ಟಿಗೆ ಇಡಬೇಕು. ನಾನು ಈ ಪೂಜೆ ಮಾಡಿದ್ದು 3ನೇ ವಾರದ ವ್ರತ ಆಗಿತ್ತು. ನಾನು ಆಲ್ರೆಡಿ 2 ವೀಕ್ಸ್ ಕಂಪ್ಲೀಟ್ ಮಾಡಿದ್ದೆ. ಅದನ್ನೆಲ್ಲ ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಯಾಕಂದರೆ ನನಗೆ ಈ 3ನೇ ವಾರದಲ್ಲೇ ಕೆಲವೊಂದು ಪಾಸಿಟಿವ್ ವೈಬ್ಸ್ ನನ್ನ ಜೀವನದಲ್ಲಿ ಬಂದಿದ್ದಕ್ಕೋಸ್ಕರ ಇದು ಬೇರೆಯವರಿಗೂ ಕೂಡ ಯೂಸ್ ಆಗಲಿ ಅಂತ ಈ ವಿಡಿಯೋನ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಕೆಲವರು ಅಂದ್ಕೊಂಡಿರ್ತಾರೆ ಎಷ್ಟೇ ಪೂಜೆ ಮಾಡಿದ್ರೂ ಕೂಡ ನಮ್ಗೆ ಯಾವುದೂ ಕೂಡ ಒಳ್ಳೇದಾಗ್ತಾ ಇಲ್ಲ, ಯಾವುದೇ ದೇವರನ್ನು ಪೂಜೆ ಮಾಡಿದ್ರು ಅಷ್ಟೇ ನಾವು ಅಂದ್ಕೊಂಡಿದ್ದೇನೂ ಆಗ್ತಿಲ್ಲ ಅಂತ. ಆದರೆ ನಾವು ಪೂಜೆ ಮಾಡಿದ ತಕ್ಷಣ ನಾವು ಅಂದ್ಕೊಂಡಿದ್ದು ನೆರವೇರೋದಿಲ್ಲ. ದೇವರು ನಮ್ಮನ್ನ ಕಾಯಿಸ್ತಾರೆ, ನಾವು ಯಾವ ರೀತಿ ತಾಳ್ಮೆಯಿಂದ ಇರ್ತೀವೋ ಇಲ್ವೋ ಅಂತ. ಮನುಷ್ಯನ ನಂಬಿ ಮೋಸ ಹೋಗಿರೋರು ಇರ್ತಾರೆ, ಆದರೆ ದೇವರನ್ನ ನಂಬಿ ಮೋಸ ಹೋಗಿರೋರು ಯಾರೂ ಕೂಡ ಇಲ್ಲ. ಯಾಕಂತಂದರೆ ಪ್ರತಿಫಲ ಕೊಟ್ಟರು ಕೂಡ ನಿಧಾನವಾಗಿ ದೇವ್ರು ಕೊಟ್ಟೇ ಕೊಡ್ತಾರೆ. ಅಂತಂದರೆ ನಾವೀಗ ಪೂಜೆ ಮಾಡ್ತಾ ಇರ್ತೀವಿ, ನಮ್ಗೆ ಯಾವುದೇ ರೀತಿ ಫಲಗಳು ಸಿಕ್ಕಿಲ್ಲ ಅಂತ ಅಂದರೆ ನಮ್ಮ ಹಿಂದಿನ ಕರ್ಮಗಳು ಏನಿರುತ್ತೆ ಅದನ್ನೆಲ್ಲ ದೇವರು ಕಮ್ಮಿ ಮಾಡ್ತಾ ಬರ್ತಾ ಇರ್ತಾರೆ.
ಆ ಕರ್ಮ ಫಲಗಳೆಲ್ಲ ಕಮ್ಮಿ ಆಗಿದ ನಂತರ ನಾವು ದೇವ್ರ ಹತ್ರ ಏನು ಬೇಡ್ಕೊಂಡಿದ್ದೀವೋ ಆ ದೇವರು ಕೊನೆಗೆ ಕೊಟ್ಟೇ ಕೊಡ್ತಾರೆ. ತಾಳ್ಮೆ ಇರಬೇಕು ಅಷ್ಟೇ. ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಇಲ್ಲಿ ನಾನು ಮಾಡ್ತಾ ಇರೋದು ಮತ್ತು ನಾನು ನಿಮ್ಗೆ ವಿಡಿಯೋ ತೋರಿಸ್ತಾ ಇರೋದು ಏನಂತ ಅಂದರೆ, ಇಲ್ಲಿ 7 ದಿನಗಳ ವ್ರತನೇ ಬೇರೆ ಮತ್ತು ಕಾಯಿ ಸಂಕಲ್ಪನೆ ಬೇರೆ ಬೇರೆ ಆಗಿರುತ್ತೆ. ಸೊ ಎರಡನ್ನೂ ಕೂಡ ಒಂದೇ ಅಂತ ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋ ವಿಡಿಯೋ 7 ದಿನಗಳ ಕಾಲ ವ್ರತ ಮಾಡೋದು. ಹಾಗೆ ಕೆಲವೊಬ್ಬರಿಗೆ ಡೌಟ್ಸು ಕೂಡ ಇರುತ್ತೆ, ಈ ವ್ರತ ಮಾಡೋ ಟೈಮಲ್ಲಿ ಇನ್ ಕೇಸ್ ಪೀರಿಯಡ್ಸ್ ಆದರೆ ಇದನ್ನು ಸ್ಟಾಪ್ ಮಾಡಿಬಿಡ್ಬೇಕಾ ಏನು ಅಂತ. ಪೀರಿಯಡ್ಸ್ ಆದ ದಿನ ಮಾತ್ರ ಪೂಜೆ ಮಾಡೋದಕ್ಕೆ ಹೋಗಬೇಡಿ. ಅದರ ನೆಕ್ಸ್ಟ್ ಏನಿರುತ್ತೆ ಅಂದರೆ ನೆಕ್ಸ್ಟ್ ವಾರ ಕಂಟಿನ್ಯೂ ಆಗಿ ನೀವು ಪೂಜೆ ಮಾಡ್ಬೋದು. ಅದೊಂದು ವೀಕು ಸ್ಕಿಪ್ ಮಾಡಿ ಹಣ್ಣು ಮತ್ತು ಕಾಯಿ ನೈವೇದ್ಯ ಇಟ್ಟಿದ ನಂತರ ದೇವರಿಗೆ ಧೂಪನ ಬೆಳಗಿಸ್ಬೇಕು. ಧೂಪದಿಂದ ದೇವರಿಗೆ ಪೂಜೆ ಮಾಡಬೇಕು. ಗಂಧದ ಕಡೆಯಲ್ಲಿ ಪೂಜೆ ಮಾಡೋದಕ್ಕೆ ಹೋಗಬಾರ್ದು, ಧೂಪ ಮಾತ್ರ ಬಳಸಬೇಕು. ಧೂಪದಲ್ಲಿ ಪೂಜೆ ಆಗಿದ ನಂತರ ಲಾಸ್ಟಲ್ಲಿ ಕರ್ಪೂರದಿಂದ ದೇವರಿಗೆ ಮಹಾಮಂಗಳಾರತಿ ಮಾಡಿದ್ರೆ ಈ ಪೂಜೆ ಕಂಪ್ಲೀಟ್ ಆಗುತ್ತೆ. ಪೂಜೆ ಎಲ್ಲ ಮುಗಿದ ನಂತರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ದೇವರ ಮಂತ್ರನ ಜಪಿಸಿದರೆ ಇಲ್ಲಿಗೆ ಪೂಜೆ ಕಂಪ್ಲೀಟ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಮನೆ ಸುತ್ತಮುತ್ತ ರಾಘವೇಂದ್ರ ಸ್ವಾಮಿಗಳ ಮಠ ಇದ್ದರೆ ಮಠಕ್ಕೆ ಹೋಗಿದ್ದು ಬಂದರೆ ತುಂಬಾ ಅದನ್ನು ಕೂಡ ಒಳ್ಳೆಯದು. ಈ ಪೂಜೆನ ಕೆಲವ್ರು ಮಾತ್ರ ಮಾಡಬೇಕು ಅಥವಾ ಮಹಿಳೆಯರು ಮಾತ್ರ ಮಾಡಬೇಕು ಅಂತ ಏನಿಲ್ಲ. ಎಲ್ಲರೂ ಕೂಡ ದೇವರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಎಲ್ರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳು ಒಲಿದೇ ಒಲಿತಾರೆ. ಈ ವ್ರತ ಮಾಡೋ ದಿನ ಆದಷ್ಟು ಉಪವಾಸ ಇರೋರು ಕೂಡ ಉಪವಾಸ ಇರ್ತಾರೆ. ಇನ್ ಕೇಸ್ ನಮ್ಮ ಕೈಲಿ ಉಪವಾಸ ಇರೋದಕ್ಕಾಗಲ್ಲ ಅಂತ ಅಂದರೆ ನೀವು ಹಾಗೇ ಕೂಡ ಪೂಜೆ ಎಲ್ಲ ಮಾಡಿದ ನಂತರ ಊಟನೂ ಕೂಡ ಮಾಡ್ಬೋದು. ಉಪವಾಸ ಇರ್ತೀನಿ ಅಂತ ಅಂದವರು ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಇದ್ದು ಬರೀ ಹಾಲು ಹಣ್ಣನ್ನು ಸೇವಿಸ್ಕೊಂಡು ಕೂಡ ಇರಬಹುದು. ಈ ವ್ರತನ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂತ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇನ್ ಕೇಸ್ ನಾವು 4 ಗಂಟೆಗೆಲ್ಲ ಎದ್ದು ಪೂಜೆ ಮಾಡೋದಕ್ಕಾಗಲ್ಲ ಅಂತ ಅಂದರೆ ಆದಷ್ಟು ಬೆಳಗಿನ ಜಾವ 6 ಗಂಟೆ ಒಳಗಡೆ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದ ತಕ್ಷಣ ನಾನಿಲ್ಲಿ ತಿಂಡಿ ರೆಡಿ ಮಾಡೋದಕ್ಕೆ ಬಂದೆ. ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿಯೋದಷ್ಟರಲ್ಲಿ 5:30ನೇ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಏನು ಬೇಗ ಆಗುವಂಥ ಅಡುಗೆನೇ ಮಾಡ್ಕೊಳ್ಳೋಣ ಅಂತ ಸಿಂಪಲ್ಲಾಗಿ ಗೀ ರೈಸು ಮತ್ತು ಗ್ರೇವಿ ಮಾಡೋಣ ಅಂತ ಡಿಸೈಡ್ ಮಾಡಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆ ರೆಸಿಪಿನೂ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ಕೊತಾ ಇದ್ದೆ. ಗೀ ರೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಅತಿ ಹೆಚ್ಚು ಸಾಮಗ್ರಿಗಳೇನು ಬೇಕಾಗಿಲ್ಲ. ಮನೇಲಿರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು. ಅದಕ್ಕೋಸ್ಕರ ಅಂತ 1-2 ಈರುಳ್ಳಿ ಮತ್ತು ಒಂದು 4ರಿಂದ 5 ಹಸಿಮೆಣಸಿಕಾಯಿನೆಲ್ಲನೂ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದು ತುಂಬಾ ಸಿಂಪಲ್ಲಾಗಿ ಮತ್ತು ಬೇಗನೆ ಆಗಿಬಿಡುತ್ತೆ ಅಂತ. ಈಗ ಗೀ ರೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆಗಿದ್ಮೇಲೆ 1-2 ಚಮಚ ಆಗೋಷ್ಟು ತುಪ್ಪ ಮತ್ತು ಒಂದು 2ರಿಂದ 3 ಚಮಚ ಆಗೋಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಬಿಸಿ ಆಗಿದ ನಂತರ ಪಲಾವ್ ಸ್ಪೈಸಸ್ ಏನಿದೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಎಲ್ಲ ಸ್ಪೈಸಸ್ನೂ ಹಾಕ್ಕೊತಾ ಇದ್ದೀನಿ. ಇದೆಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲಿ ತನಕ ಅಂದರೆ ಅದು ಫ್ಲೇವರ್ ಎಲ್ಲ ಸ್ಪೈಸಸ್ ಫ್ಲೇವರ್ ಬರೋ ತನಕನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆಗಿದ್ಮೇಲೆ ಒಂದು 4ರಿಂದ 5 ಹಸಿಮೆಣಸಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಆಯಿಲ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ಆಯಿಲ್ ಬೇಡ ಬರೀ ತುಪ್ಪದಲ್ಲೇ ಮಾಡ್ತೀನಿ ಅಂದ್ರೂ ಕೂಡ ತುಪ್ಪದಲ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು 1-2 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಒಂದಷ್ಟು ಕೆಲವು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಈ ರೈಸು ತುಂಬಾ ರಿಚ್ ಆಗಿ ರೆಡಿ ಆಗುತ್ತೆ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬ್ರೌನ್ ಕಲರ್ ಬರೋ ತನಕ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇವಾಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದಿಷ್ಟು ಈರುಳ್ಳಿ ಫ್ರೈ ಆಗಿದ್ಮೇಲೆ 1-2 ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಆದಷ್ಟು ಹೋಮ್ ಮೇಡ್ ಇದ್ದರೆ ಹಾಕ್ಕೊಳ್ಳಿ, ಯಾಕಂದರೆ ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹೋಮ್ ಮೇಡ್ ಇದ್ದರೆ. ಇದ್ರ ಜೊತೆಗೆ 1 ಕಪ್ ಆಗುವಷ್ಟು ಬಟಾಣಿನ ಹಾಕ್ಕೊತಾ ಇದ್ದೀನಿ. ಬಟಾಣಿನ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಗೀ ರೈಸು. ಸೊ ಅದಕ್ಕೋಸ್ಕರ ಅದರ ಜೊತೆಗೆ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ನಾನಿಲ್ಲಿ 2 ಗ್ಲಾಸ್ ರೈಸ್ನ ತೊಗೋತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಒಂದು 4 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ನೀರೆಲ್ಲ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನೀರನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನೀರು ಕುದೀತಾ ಇರೋವಾಗ ನಾನಿಲ್ಲಿ 2 ಗ್ಲಾಸ್ ರೈಸ್ನ ನಾನು ಮೊದಲೇ ತೊಳೆದಿಟ್ಕೊಂಡಿದ್ದಂಥ ಅಕ್ಕಿನೂ ಕೂಡ ಹಾಕ್ಕೊತಾ ಇದ್ದೀನಿ.
ಬಾಸುಮತಿ ರೈಸಲ್ಲಿ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾನಿಲ್ಲಿ ಬುಲೆಟ್ ರೈಸ್ನ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಅಕ್ಕಿ ಎಲ್ಲ ಹಾಕಿದ ನಂತರ ನೀರನ್ನು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಡೈರೆಕ್ಟು ಕ್ಯಾಪ್ ಹಾಕಿ ವಿಷಲ್ ಹೊಡ್ಸೋದಕ್ಕೆ ಹೋಗಬೇಡಿ, ಯಾಕಂದರೆ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಮುದ್ದೆ ಥರ ಆಗಿಬಿಡುತ್ತೆ ರೈಸು. ಸೊ ಅದಕ್ಕೋಸ್ಕರ ಸ್ವಲ್ಪ ರುಚಿ ಕಮ್ಮಿ ಅಂತ ಅನ್ನಿಸ್ತು. ನಾನು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ರುಚಿನ ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಲು ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂತ ಅಂದರೆ ಹಾಲು ಮೊದಲೇ ಹಾಕಿಬಿಟ್ರೆ ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ಫ್ಲೇವರಿಗೋಸ್ಕರ ಅಂತ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಕುದಿದ ನಂತರ ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಪಾತ್ರೆಯಲ್ಲಿ ಮಾಡ್ತೀನಿ ಅಂದರೆ ಹಾಗೇ ಮಾಡ್ಬೋದು, ಆದರೆ ಕುಕ್ಕರಲ್ಲಿ ಮಾಡಿದ್ರೆ ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಕುಕ್ಕರ್ನ ಯೂಸ್ ಮಾಡ್ತೀನಿ. ಬರೀ ಪ್ಲೇನ್ ಗೀ ರೈಸ್ನ ನನ್ನ ಮಗ ತಿನ್ನೋದಿಲ್ಲ, ಅದಕ್ಕೋಸ್ಕರ ಅವನಿಗೆ ಅಂತ ನಾನು ಗ್ರೇವಿ ಮಾಡ್ಕೊಳ್ಳೋದಕ್ಕೋಸ್ಕರ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ 1 ಈರುಳ್ಳಿ, ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ, 1 ಟೊಮೆಟೊ, 1 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4ರಿಂದ 5 ಆಗೋಷ್ಟು ಮೆಣಸು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈ ಗ್ರೇವಿ ಅಂತೂ ತುಂಬಾ ಸಿಂಪಲ್ಲು ಮತ್ತು ತುಂಬಾ ರುಚಿಯಾಗಿರುತ್ತೆ. ಗೀ ರೈಸಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನೊಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಬಿಸಿ ಆಗಿದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಅಂತ. ಎಣ್ಣೆ ಕಾದಿದ ನಂತರ ಒಂದು ಅರ್ಧ ಗೆಡ್ಡೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ಬಟಾಣಿ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಆಲೂಗೆಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಬೇರೆ ಬೇರೆ ತರಕಾರಿಗಳನ್ನ ಹಾಕ್ಕೊತೀನಿ ಅಂದರೂ ಕೂಡ ಹಾಕ್ಕೋಬೋದು. ಈ ಸ್ವಲ್ಪ ಫ್ರೈ ಆಗಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಆಗಲೇ ಏನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಆ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೇವಲ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಬೆಸ್ಟ್ ವೆಜ್ ಕುರ್ಮಾ ರೆಡಿ ಆಗುತ್ತೆ. ಇದಂತೂ ಬೆಸ್ಟ್ ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ಇದು ಗೀ ರೈಸಿಗೆ ಮಾತ್ರ ಅಲ್ಲದೆ ಚಪಾತಿ, ಪೂರಿ, ದೋಸೆ, ಇಡ್ಲಿಗೂ ಕೂಡ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನನ್ನ ಅಡುಗೆ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ಮಾರ್ನಿಂಗ್ 7 o'clock ಆಗೇ ಬಿಟ್ಟಿತ್ತು. ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸಿ ಅಲ್ಲೇ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೆ. ಯಾಕಂದರೆ ಅಲ್ಲಿ ಅಡುಗೆ ಎಲ್ಲ ಆಗಿದ ತಕ್ಷಣ ಅಲ್ಲಲ್ಲೇ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟು ಗಲೀಜಾಗಿ ಕಾಣಿಸಲ್ಲ. ಇಲ್ಲಾಂದರೆ ಅಡುಗೆ ಮನೆ ಅಂತೂ ನೋಡೋದಕ್ಕೆ ಆಗಲ್ಲ, ಅಷ್ಟು ಕೆಟ್ಟದಾಗ ಆಗಿಬಿಟ್ಟಿರುತ್ತೆ. ಅರ್ಜೆಂಟಿಗೆ ಏನೇನು ಕೈಯಲ್ಲಿ ಸಿಗುತ್ತೋ ಅಲ್ಲಲ್ಲೇ ಇಟ್ಟು ಮೆಸ್ಸಿ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಅಡುಗೆ ಎಲ್ಲ ಮುಗಿಸ್ಕೊಂಡು ನಾನು ಅಲ್ಲಲ್ಲೇ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಬಿಡ್ತೀನಿ. ನಾನು ಅಡುಗೆ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಗೀ ರೈಸು ಮತ್ತು ಗ್ರೇವಿ ಎರಡೂ ಕೂಡ ರೆಡಿಯಾಗಿತ್ತು. ಗೀ ರೈಸು ಮತ್ತು ಗ್ರೇವಿ ಎರಡೂ ಕೂಡ ತುಂಬಾ ಚೆನ್ನಾಗಾಗಿತ್ತು. ಗೀ ರೈಸ್ ಫ್ಲೇವರ್ ಅಂತೂ ತುಂಬಾ ಸಖತ್ತಾಗಿ ಬರ್ತಾಯಿತ್ತು. ಬೆಳಿಗ್ಗೆನೇ ದೇವ್ರ ಪೂಜೆನ ಬೇಗನೆ ಮಾಡಿ ಮುಗಿಸಿದ್ರೆ ಮನಸ್ಸಿಗೆ ಒಂಥರ ಏನೋ ಒಂಥರ ಖುಷಿ ಮತ್ತು ನೆಮ್ಮದಿ ಎಲ್ಲನೂ ಕೂಡ ಒಟ್ಟೊಟ್ಟಿಗೆ ಆಗ್ತಾ ಇರುತ್ತೆ. ನೀವೂ ಕೂಡ ರಾಘವೇಂದ್ರ ಸ್ವಾಮಿಗಳ ವ್ರತನ ಮಾಡಿ ನಿಮ್ಮ ಕಷ್ಟಗಳೆಲ್ಲನೂ ಕೂಡ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.